ಇಲ್ಲಿ ಇಡೀ ಗಂಗೋಡ್ನಹಳ್ಳಿಯಿಂದ ಬರ್ತಕ್ಕಂತ ಎಲ್ಲ ನೀರು, ಮೋರಿ ನೀರು ಗಂಗೋಡ್ನಹಳ್ಳಿ ಶಾಂತಿನಗರದಿಂದ ಮೇಲಿಂದ ಬರ್ತಕ್ಕಂಥ ನೀರು ಪೂರ್ತಿ ಇದೇ ಮೋರಿಯಲ್ಲಿ ಹೋಗ್ಬೇಕಾಗಿದೆ. ಮುಂದೆ ಮುಚ್ಚಿರೋದ್ರಿಂದ ಕಾರಣದಿಂದ ನಮ್ಗೆ ಈ 6 ಅಡಿ ಆಳ ಇರ್ಬೋದು ಇದು ಮೋರಿ. ಈ ಮೋರಿಯಲ್ಲಿ ನಿಂತಿರ್ತಕ್ಕಂಥ ನೀರು ಅಲ್ಲಿ ಮುಚ್ಚಿರೋದ್ರಿಂದ ಉಕ್ಕಿ ಪಕ್ಕದ ಸೈಟು ಮತ್ತು ಆಚೆ ಈಚೆ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಅದು ಆ ಥರ ಉಕ್ಕಿ ನೀರು ಬರ್ತಿರೋದ್ರಿಂದ ಒಂದು ಕಾಯಿಲೆಗಳು ಬರ್ತಾ ಇದೆ, ಎಲ್ಲರಿಗೂ ತುಂಬ ಹುಷಾರಿಲ್ಲ, ಮತ್ತೆ ಓಡಾಡ್ಲಿಕ್ಕೆ ಮುಖ್ಯವಾಗಿ ತೊಂದರೆ ಆಗ್ತಾ ಇದೆ. ಮತ್ತೆ ಓಡಾಡ್ಲಿಕ್ಕೆ ಮುಖ್ಯವಾಗಿ ತೊಂದರೆ ಆಗ್ತಿರೋದು ಸಹ ಅಲ್ಲದೇನೆ ಅಕಸ್ಮಾತ್ತಾಗಿ ಮಕ್ಕಳು ಏನಾದರೂ ಜಾರು ಬಿದ್ರು ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಜೀವಕ್ಕೆ ಹಾನಿ ಆಗ್ತದೆ. ಪ್ರತಿಯೊಂದು ದೊಡ್ಡವರಿಗೆ ತೊಂದರೆ ಆಗ್ತದೆ, ಮುಖ್ಯವಾಗಿ ಮಕ್ಕಳಲ್ಲಿ ಹಾನಿ ಆಗ್ತಾ ಇದೆ. 1 ಅಡಿ 6 ಅಡಿ ನೀರು ನಿಂತಿದೆ. ಈ ಊರು ಕೆರೆ ಅಂತಾಗಿದೆ, ಇದು ಕೆರೆ ಅಂತಾಗಿದೆ. ಅಧಿಕಾರಿಗಳ ಗಮನಕ್ಕೆ ಹೋದ್ಸಲ ಎಲ್ಲ ಬಂದು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಇನ್ನು ಈಗ ಮೊನ್ನೆ ಶುಕ್ರವಾರ ಇಲ್ಲ ಸ್ವಲ್ಪ ಸಮಸ್ಯೆ, ಜನ ಒಟ್ಟಾಗಿರ್ಲಿಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ಮತ್ತೆ ಶನಿವಾರ ರಜೆ ಇದ್ದಿದ್ರಿಂದ 4ನೇ ಶನಿವಾರ ರಜೆ ಇದ್ದಿದ್ರಿಂದ ನಾವಿನ್ನು ಹೇಳಲಿಲ್ಲ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಮನವಿ ಮಾಡ್ಲಿಕ್ಕೋಸ್ಕರ ರೆಡಿ ಮಾಡ್ಕೊಂಡಿದೀವಿ, ಪತ್ರ ಕೊಡ್ಲಿಕ್ಕೋಸ್ಕರ ಅಲ್ಲಿ ಹೋಗಿ. ತುಂಬಾ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಏನಾದ್ರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಂದು ಮಕ್ಕಳು ಸಿಕ್ಕಲ್ಲ. ಈಗ ಜಸ್ಟ್ ಇನ್ನು ಉಕ್ಕಿ ಹರಿತಾ ಇದೆ, ಈಗ ಇಷ್ಟು ತನಕ ತುಂಬಿದೆ, ಉಕ್ಕಿ ಹರಿತಾ ಇದೆ. ಮೋಸ್ಟ್ಲಿ ಇವತ್ತು ಸಂಜೆ ಒಳಗಡೆ ಫುಲ್ ಭರ್ತಿಯಾಗಿ ಈಗ ತೀರನೇ ಮನೆ ಒಳಗಡೆ ನುಗ್ಗುವಂತ, ಇಂಥ ಬೇಸಿಗೆಯಲ್ಲೂ ಮಳೆ ಬರದೇ ಇರತಕ್ಕಂಥ ಕಾಲದಲ್ಲೂ ಮನೆ ಒಳಗೆ ನುಗ್ಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಇದು ಈ ತರ 3ನೇ ಬಾರಿ ಆಗ್ತಾ ಇದೆ. 2 ಬಾರಿ ನಾವು ಗಮನಕ್ಕೆ ತಂದಿದೀವಿ, 3ನೇ ಬಾರಿ ಈಗ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.